ಅದು ಶ್ರೀಮನ್ ವಿಷ್ಣುವಿನ ಸಂಕಲ್ಪವಿರುವ ಬಹುತೇಕ ಚಿಂತಾಮಣಿರತಕ್ಕಂಥ ಗ್ರಂಥದಲ್ಲಿ ಕೊಡತಕ್ಕಂತಹ ಒಂದು ನೂರಿಗೆ ಹೆಚ್ಚಿಲ್ಲ. ಅದರಲ್ಲಿ ಬಹಳ ಸುಂದರವಾಗಿ 45 ಜಿಲ್ಲೆಗಳು ನಾವು ಉದ್ದೇಶಿಸುವಂತೆ ಮಾಡುತ್ತಾರೆ. ಏನು ಅಂತ ಕೇಳಿದರೆ ಮತ್ತೊಂದು ಆ ಜೀವಮುಕ್ತ ದೇಶಗಳು ನಿರುಪದ್ರವವಾಗಿದ್ದು ಇದು ಒಳ್ಳೆಯದು. ಎರಡನೇ ಅಂತ ಕೇಳಿದರೆ ಅಲ್ಲಿ ಶಿಷ್ಯರು, ಭಕ್ತರು, ಉದಾಸೀನರು, ಆಮಿಗಳಲ್ಲ ನಾಲ್ಕು ಕೆಲವು ಉಪಯೋಗಿಸಿಕೊಳ್ಳುವವರು ಅದು ಎಲ್ಲಂತಿದೆ. ಜೀವನ್ಮುಕ್ತನಾದ ಸದ್ಗುರುಗಳಲ್ಲಿ ವಿಶ್ವಾಸದಿಂದ ಶಿಷ್ಯನಿಗೆ ಜ್ಞಾನ ಸಿದ್ಧಿ, ಭಕ್ತನಿಗೆ ಸುಖ ದರ್ಶಿಸಿಲ್ಲ, ಆಕೆಗೆ ಆಪಕ್ಷಯ, ಯಾವ ಉದಾಸೀನನಿಗೆ ಜೀವನ್ಮುಕ್ತಿ, ಉದಾಸೀನನಿಗೆ ಪುಣ್ಯದ ಉದಾಹರಣೆ ಶಿಕ್ಷಿಸುವುದನ್ನು ಕಡಿಮೆ ಒಬ್ಬ ಜೀವನ್ಮುಕ್ತ ಸ್ವಸ್ವರೂಪ ಸ್ಥಿತಿಗೆ ಯಾರು ಸ್ವಸ್ವರೂಪ ಸ್ಥಿತಿಗೆ ಇರುತ್ತಾರೋ ಅವನು ಜೀವನ್ಮುಕ್ತ. ಎರಡನೇ ಮಾತು ಆನಂದ ಸ್ಥಿತಿಗೆ ಹೋಗಿದ್ದು ಜೀವನ್ಮುಕ್ತವನ್ನು ಎರಡನೇ ಸ್ಮರಣೆಗೊಳ್ಳಬಾರದು. ಮೂರನೇ ಅವನು ಯಾವ ಇರ್ತಾನೋ ಆ ಉದಯ ಆಕಾರ ಇವೆರಡೂ ಉದಯಗಳಾಗಿವೆ. ಉದಯ ಆಕಾರ ಆ ಜೀವನ ಸ್ಥಳದಲ್ಲಿ ಅವನು ಹುಡುಕಲಾಗಿರುತ್ತಾನೆ. ಆವಾಗಲೇ ಇವೆರಡೂ ಉದಯಗಳು. ಆ ಒಂದೇ ಆಂತರವಿಲ್ಲ. ಎಲ್ಲ ವೈದಿಕರು ಅದಕ್ಕಾಗಿ ಆ ಭೂಮಿಗಳೇ ಯಾವ ಇವರೇ ಒಬ್ಬ ಶಿಷ್ಯ ಅವರನ್ನು ಶ್ರದ್ಧೆಗೆ ಅಂತಂದ್ರೆ ವಿಶ್ವಾಸವನ್ನು ಅಂತಂದ್ರೆ ಸದ್ಗುಣವನ್ನು ನೋಡಿ ಪ್ರೀತಿಯಿಂದ ಶಿಷ್ಯ ಭಕ್ತ ಮನಸ್ಸು ಭಕ್ತಿ ಮಾಡ್ತಿರ್ತಾನೋ ನಂತರ ಏನಾಗ್ತದೆ ಆ ಸದ್ಗುಣಗಳನ್ನು ನೋಡಿ ವಿಶ್ವಾಸಕ್ಕೆ ಹೆಚ್ಚು ಭಕ್ತನ ಮಾಡಬೇಕು ಇನ್ನೊಬ್ಬ ಪಾಪಿ ಅವನ ಮಾಡಿದವರು ಆ ಪಾಪ ಒಳಗೆ ಸದ್ಗುಣದ ದರ್ಶನ ಸಂಪಾದನೆ ಉಳಿದ ದರ್ಶನದಿಂದ ಸಂಪಾದನೆಯಿಂದ ಏನಾಗ್ತದೆ
ಅಕ್ಷಯ ಹೋದರೆ ಅವನು ಮಹಿಳಾಗ್ತಾ ಇದ್ದಾನೆ. ಇನ್ನೊಬ್ಬ ಉದಾಸೀನಾಗಿ ಉದಾಸೀನರು ಎಲ್ಲಿ ದೇವರ ಎದ್ದು ಮಾಡ್ತಾರೆ ಎದ್ದು ಮಾಡ್ಕೊಂಡು ಅವರು ಅಡುಗೆ ಮಾಡುವುದಾದರೆ ಯಾವುದರಲ್ಲಿಯೂ ಪ್ರೀತಿಯ ಒಳಗಾಗಿ ಉದಾಸೀನ ಅವನು ಕೊನೆ ಈ ಮಹಾತ್ಮನ ಚಾರಿತ್ರ್ಯವನ್ನು ನೋಡಿ ಮನೆಗೆ ಏನಾಗ್ತದೆ ನಾನು ಶಿಶು ನೀವು ಮುಂದೆ ಕೆತ್ತಡನ್ನು ಮಾಡಬೇಕು ಅವರಲ್ಲಿ ಮಾಡಿಕೊಂಡು ಅವನು ತುಂಬ ಕಾರ್ಯಗಳನ್ನು ಮಾಡಿ ಜೀವನವನ್ನು ಶಿಸ್ತು 5 ಪದಗಳು ಒಬ್ಬ ತತ್ವಜ್ಞಾನಿ ಒಬ್ಬ ಜೀವನ ಮುಕ್ತರಿಂದ ಆಗಿರ್ತಕ್ಕಂಥ ಪ್ರಯೋಜನಗಳು ನೋಡಿ ಸುಮಾರು ಈಗ ನಾವು 2 ವರ್ಷಗಳ ಕಾರ್ಯಕ್ರಮ ಇಲ್ಲಿ ನಡ್ಕೊಂಡು ಬಂದು ಎಷ್ಟು ಜನರು ಆಕೆಯನ್ನು ಸಂಪೂರ್ಣ ಪಾಪವನ್ನು ನೋಡಿಕೊಂಡು ನಾಶ ಮಾಡಿಕೊಂಡು ಆತ್ಮಗಳಿದ್ದಾರೆ ಮಹತ್ವ ಆತನ ದರ್ಶನ ಸಂಪಾದನೆಯಿಂದ ಮುಕ್ತಿಯಾಗುವುದು ಒಬ್ಬರು ಸಂಪೂರ್ಣ ಒಬ್ಬರು ಜೀವನ ಯಾರು ಭಾವನೆಗಳಾದವೋ ಅವೆಲ್ಲ ಭಾವನೆಗಳು ಅವೆಲ್ಲ ಅವರ ಇಚ್ಛೆಗಳೇನಾಗ್ತವೆ ಸರಳಿನ ಒಂದು ಸರಳಿ ಗಂಗಪ್ಪ ಕಲಾಲ್ ಅಂತಕ್ಕಂಥ ಒಬ್ಬ ಭಕ್ತ ದೇವರು ಕೊಂಡು ಭಕ್ತ ಗಂಗಪ್ಪ ಕಲಾಲ್ ಅಂತೇಳಿ ಬಡವ ಐಶ್ವರ್ಯ ಇಲ್ಲ ಏನು ಅನುಭವ ಇಲ್ಲ ಅವನ ಮನೆಗೆ ಹೋಗಿ ಅವನ ಆಶ್ರಮ ಮಾಡಿ ಒಂದು ಕಾಲಿಗೆ ಪಟ್ಟು ಒಂದು ಕಾಲಿಗೆ ಪ್ರಸಾದ ನೀಡಿ ಪ್ರಸಾದವೇ ಸರ್ವಪ್ರಧಾನ ಆರು ಅಷ್ಟ ಬದಲಾವಣೆ ಪ್ರಸನ್ನ ಕೋಟಿ ಸಮರ್ಪಿಸುತ್ತೀನಿ ಭಗವದ್ಗೀತೆ ಬಂದಾಗ ಪ್ರಸಾದ ಮೊದಲು ರೋಗದ ಮಾಡ್ಕೊಂಡು ಆರಾಮಾಕು ಕಟ್ಟಿಕೊಳ್ಳ ಅಷ್ಟಕ್ಕೆ ಕಾರ್ಯ ಮಾಡಿಲ್ಲ ಅಥವಾ ನಿನ್ನ ಕೃಪೆಯಿಂದ ಏನಾಗಬೇಕು ನಾನು ಆರೋಗ್ಯ ಮಾಡಿಲ್ಲ ನಗವ ನೀವು ಹೊರಗೆ ನಡೆಯುವುದು ಇಲ್ಲಿ ಮನೆಗೆ ಅವನ ಆಶ್ಚರ್ಯ ಅದು ಖುಷಿ ಮಾಡಿದ ವಿಷಯ ಸದ್ಗುರುಗಳ ವಿಷಯ ಮಾಡಿಕೊಳ್ಳ ಅವರು ಆಶೀರ್ವಾದ ಗಂಗಾವಿಗೆ ವಾತಾವರಣ ಐಶ್ವರ್ಯಗಳು ಆರ್ಥಿಕ ಅವರ ಬಡತನಕ್ಕೂ ಅವರು ಸದ್ಗುರು
ಉತ್ತಮವಾಗಿ ಜೀವನ ಸಾಕುವುದು ಮನೆಯಲ್ಲಿ ಅವರು ಬಡತನ ಜೀವನಕ್ಕೆ ಅವರ ಪರಮ ಭಕ್ತನಾಗಿ ಒಬ್ಬ ಜೀವನ ಅನೇಕ ಜನರು ಈ ಜಗತ್ತುಗಳನ್ನು ಮಾಡಿದ್ದಾರೆ ನಂತರ ಸದ್ಗುರಿಯನ್ನು ಸರ್ವವನ್ನು ನಾಲ್ಕು ವಾಕ್ಯಗಳನ್ನು ಗುರುದೇವರ ಎಲ್ಲರಿಗೂ ಕನ್ನಡದ ಕೆಲವನ್ನು ಪ್ರಕಟಿಸಿ